ಫ್ರೆಂಡ್ಸ್, ಹ್ಯಾಪಿ ಇಂಡಿಪೆಂಡೆನ್ಸ್ ಡೇ. ಈ ಕಡೆ ಕಮ್ ದಿಸ್. ಓಕೆ, ಒಂದು ಮಾಡ್ಕೊಸ್ತಿದ್ರೆ ಹಾಕೊಂಡು ಸ್ಕೌಟ್ ಅಂಡ್ ಗೈಡ್ ಮಾಡ್ಕೊಸ್ತೀವಿ. NSS ಅಂತ ಸ್ಕೌಟ್ಸ್ ಅಂಡ್ ಗೈಡ್. ಸ್ಟ್ಯಾಂಡ್ ಅಪ್. ಫೋಟೋ ತೆಗಿಲ್ಲ. ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ರೇಖಾ ಚನ್ನಗಿರಿ ಯೂಟ್ಯೂಬ್ ಚಾನಲ್. ಮೊದಲನೇದಾಗಿ ಎಲ್ಲರಿಗೂ 80ನೇ ವರ್ಷದ ಸ್ವತಂತ್ರ ದಿನಾಚರಣೆಯ ಶುಭಾಶಯಗಳು. ಆ್ಯಕ್ಚುಲಿ ನಾನು ಈ ವಿಡಿಯೋ ಅವತ್ತೇ ಹಾಕಬೇಕಿತ್ತು. ಸೊ ಬಿಲೇಟೆಡ್ ವಿಶಸ್ ಎಲ್ಲರಿಗೂ ಹ್ಯಾಪಿ ಇಂಡಿಪೆಂಡೆನ್ಸ್ ಡೇ. ಸೊ ಐ ರಿಕ್ವೆಸ್ಟ್ ಎವ್ರಿ ಒನ್, ಪ್ಲೀಸ್ ಡೋಂಟ್ ಮಿಸ್ಯೂಸ್ ದ ಇಂಡಿಪೆಂಡೆನ್ಸ್ ವಾಟ್ ವಿ ಗಾಟ್. ಅಂದರೆ ನಮಗೆ ಸಿಕ್ಕಿರುವಂಥ ಸ್ವಾತಂತ್ರ್ಯವನ್ನು ನಾವು ಸರಿಯಾಗಿ ಉಪಯೋಗಿಸ್ಕೊಂಡು ನಮ್ಮ ದೇಶಕ್ಕೆ ಒಳ್ಳೆಯ ಹೆಸರು ತರಬೇಕು ಅನ್ನೋದೇ ನನ್ನ ಆಸೆ. ನಮ್ಮ ಇತ್ತೀಚಿನ ಮಕ್ಕಳಿಗೆ ನಾವು ಹೇಳ್ಕೊಡ್ಬೇಕಾಗಿರೋದೇ ಅದು. ಐ ಹೋಪ್ ಎಲ್ಲರೂ ನಮ್ಮ ಮಕ್ಕಳಿಗೆ ನಮ್ಮ ಸ್ವಾತಂತ್ರ್ಯ ದಿನಾಚರಣೆಯ ಸ್ವಾತಂತ್ರ್ಯ ಸಿಕ್ಕಿರೋದ್ರ ಬಗ್ಗೆ ಅದರ ಒಂದು ಮಹತ್ವವನ್ನು ತಿಳಿಸ್ಕೊಡ್ಬೇಕು ಅನ್ನೋದೇ ನನ್ನ ಆಶಯ. ಮಕ್ಕಳನ್ನ ಸ್ವಲ್ಪ ಇಂಡಿಪೆಂಡೆಂಟಾಗಿ ಬೆಳೆಸೋಣ. ಅದೇ ರೀತಿ ಅದರ ಮಹತ್ವವನ್ನು, ಅದರ ಹಿಂದೆ ಕಷ್ಟಪಟ್ಟಿರೋ ಎಷ್ಟೋ ಮಹಾನ್ ವ್ಯಕ್ತಿಗಳು ಕಷ್ಟಪಟ್ಟಿದ್ದಾರೆ ಈ ಸ್ವಾತಂತ್ರ್ಯಕ್ಕೋಸ್ಕರ. ಅದನ್ನು ನಾವು ಇವತ್ತಿನ ದಿನ ತಿಳಿಸ್ಕೊಡೋಣ. ಸೊ 1 ಸೆಕೆಂಡ್, ಹ್ಯಾಪಿ ಇಂಡಿಪೆಂಡೆನ್ಸ್ ಡೇ. ಸ್ವಾತಂತ್ರ್ಯ ದಿನಾಚರಣೆದ ಶುಭಾಶಯಗಳು. ಇದು ನಮ್ಮ 80ನೇ ವರ್ಷದ ಸ್ವಾತಂತ್ರ್ಯ ದಿನಾಚರಣೆ. ಈ ದಿನ ನಮಗೆ ಸ್ವಾತಂತ್ರ್ಯ ಸಿಕ್ಕ ದಿನ. ಆಗಸ್ಟ್ 15ರಂದು ನಮಗೆ ಗಾಂಧೀಜಿ ಹಾಗೂ ಹಲವಾರು ಫ್ರೀಡಮ್ ಫೈಟರ್ಸ್ ನಮಗೆ ಸ್ವಾತಂತ್ರ್ಯವನ್ನು ತಂದುಕೊಟ್ಟವರು. ಹಾಗೆ ಇದನ್ನು ನಮಗೆ ಏನಕ್ಕೆ ತಂದುಕೊಟ್ರು ಅಂದರೆ, ನಾವು ಮೊದಲು ಬರೀ ಬ್ರಿಟಿಷ್ ಕಂಟ್ರೋಲಲ್ಲೇ ಇದ್ವಿ. ನಾವು ಸ್ವತಂತ್ರವಾಗಿ ಏನೂ ಮಾಡೋಕ್ಕೆ ಆಗ್ತಿರಲಿಲ್ಲ. ಸೊ ಹಾಗಾಗಿ ಈ ದಿನ ನಮಗೆ ಗಾಂಧೀಜಿ ಎಲ್ಲರೂ ಹೋರಾಡಿಬಿಟ್ಟು ನಮಗೆ ಸ್ವಾತಂತ್ರ್ಯ ದಿನನ ಕೊಟ್ಟಿರೋದು. ಹೌದಾ? ಸೊ ಹೆಂಗೆ ಅನಿಸುತ್ತೆ ಬೀಯಿಂಗ್ ಇಂಡಿಪೆಂಡೆಂಟ್? ಬೀಯಿಂಗ್ ಇಂಡಿಪೆಂಡೆಂಟ್ ಇಸ್ ಅ ವೆರಿ ಮೀನ್ಸ್ ನಾವು ನಮಗೆ ಇಷ್ಟವಾಗಿರ್ತಕ್ಕಂಥದ್ದು ನಾವು ಮಾಡ್ಬೋದು. ಯಾರೇ ಕಂಟ್ರೋಲಲ್ಲಿ ನಾವಿರೋದು ಬೇಡ, ನಮ್ಮ ಕಂಟ್ರೋಲಲ್ಲಿ ನಾವೇ ಇರಬೇಕು ಅಷ್ಟೇ. ಹೌದಾ? ಸೊ ಮತ್ತೇನು ಅನಿಸುತ್ತೆ? ಮತ್ತೆ ಯಾರ್ಯಾರು ಫ್ರೀಡಮ್ ಫೈಟರ್ಸ್ ಹೆಸರು ಹೇಳಿ? ಅಂಬೇಡ್ಕರ್, ಭಗತ್ ಸಿಂಗ್, ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ, ಭಗತ್ ಸಿಂಗ್, ಸುಭಾಷ್ ಚಂದ್ರ ಬೋಸ್. ಓಕೆ, ನಿಮ್ಮ ಫೇವ್ರೆಟ್ ಫ್ರೀಡಮ್ ಫೈಟರ್ ಯಾರು? ಭಗತ್ ಸಿಂಗ್. ಯಾಕೆಂದರೆ ಬಟ್ ನಂಗೆ ಹತ್ರ ಅವರೇ ಫೇಮಸ್. ಹಾಗೆ ಕಿತ್ತೂರು ರಾಣಿ ಚೆನ್ನಮ್ಮನೂ ಫೇಮಸ್. ನಿನಗೇನಕ್ಕೆ ಇಷ್ಟ? ನನಗೆ ಏನಕ್ಕೆ ಇಷ್ಟ ಅಂದರೆ ಅವ್ರ ಬಗ್ಗೆ ಏನಾದ್ರು ತಿಳ್ಕೊಂಡಿರ್ತೀರಲ್ಲ. ಅಂದರೆ ಅವರು ಹೋರಾಡಿ. ಓವರ್ ಟು ಯು. ಸೊ ನನ್ನ ಪ್ರಕಾರ ಫ್ರೀಡಮ್ ಸಿಕ್ಕಿದ್ದು ತುಂಬಾ ಒಳ್ಳೆ. ಎಲ್ಲರಿಗೂ ನಮಸ್ಕಾರ. ಸ್ವಾತಂತ್ರ್ಯ ದಿನಾಚರಣೆಯ ಶುಭಾಶಯಗಳು ಎಲ್ಲರಿಗೂ. ಇವತ್ತೆಲ್ಲ ನಿಮಗೆ ಹ್ಯಾಪಿ ಆಗಿರುತ್ತೆ ಅನಿಸುತ್ತೆ. ನಮಗೆ ಆಗಸ್ಟ್ 14 ರಾತ್ರಿ ನಮಗೆ ಸ್ವಾತಂತ್ರ್ಯ ಸಿಕ್ಕಿದ್ದು 1947ರಲ್ಲಿ. ಸೊ ಬ್ರಿಟಿಷರ ಅಂದರೆ ಅವರಿಗೆ ನಾವು ಕೆಂಪು ಮುತ್ತಿಗಳು ಅಂತ ಕರಿತೀವಿ, ಅವರಿಂದ ನಮಗೆ ಬಿಡುಗಡೆ ಸಿಕ್ತು. ನೈಟ್ ನಮಗೆ ಅವರು ಸ್ವಾತಂತ್ರ್ಯ ಕೊಟ್ಟೋದ್ರು. ಇದಕ್ಕೆ ಎಲ್ಲ ಫ್ರೀಡಮ್ ಫೈಟರ್ಸು ಕಾರಣ. ನಮಗೆ ಸ್ವಲ್ಪ ಜನ ಗೊತ್ತಿಲ್ಲ, ಆದರೂ ಅವರೆಲ್ಲ ನಮಗೆ ಫ್ರೀಡಮ್ನ ಕೊಟ್ಟೋಗಿದ್ದಾರೆ. ಅವ್ರನ್ನೆಲ್ಲ ಇವತ್ತು ಗೌರವಿಸೋಕ್ಕೆ ನಾವು ಸ್ವಾತಂತ್ರ್ಯ ದಿನಾಚರಣೆನ ಸೆಲೆಬ್ರೇಟ್ ಮಾಡ್ತಾ ಇದ್ದೀವಿ. ಸೊ ನಿಮಗೇನೆಲ್ಲ ಅನಿಸುತ್ತೆ ಸ್ವಾತಂತ್ರ್ಯ ದಿನಾಚರಣೆ ಬಗ್ಗೆ ಕಮೆಂಟ್ ಮಾಡಿ. ಹಾಗೆ ಹ್ಯಾಪಿ ಇಂಡಿಪೆಂಡೆನ್ಸ್ ಡೇ. ಇವತ್ತು ನಮ್ಮ ಸ್ಕೂಲಲ್ಲಿ ಇಂಡಿಪೆಂಡೆನ್ಸ್ ಡೇ ಸೆಲೆಬ್ರೇಟ್ ಮಾಡೋಕ್ಕೆ ಫ್ಲಾಗ್ ಹಾಸ್ಟಿಂಗ್ ಮಾಡ್ತಾರೆ, ಮಾರ್ಚ್ ಪಾಸ್ಟ್ ಮಾಡ್ತಾರೆ. ಹಾಗೆ ಇಂಡಿಪೆಂಡೆನ್ಸ್ ಡೇಗೆ ಸಂಬಂಧಪಟ್ಟಿರಾಗೆ ಡ್ಯಾನ್ಸ್ ಕೂಡ ಮಾಡ್ತಾರೆ. ಅದನ್ನು ನಮ್ಮ ಚನ್ನಗಿರಿಯಲ್ಲಿರುವಂತಹ ಒಂದು ಫೀಲ್ಡಲ್ಲಿ ಹೋಗಿ ಪಾರ್ಟಿಸಿಪೇಟ್ ಮಾಡ್ತಾರೆ. ಹಾಗೆ ಈ ದಿನನ ತುಂಬ ಹ್ಯಾಪಿಯಾಗಿ ಸಂತೋಷವಾಗಿ ಸೆಲೆಬ್ರೇಟ್ ಮಾಡ್ತಾರೆ. ಹಾಗೆ ಫ್ಲಾಗ್ ಹಾಸ್ಟಿಂಗ್ನ ಬಂದುಬಿಟ್ಟು ತುಂಬ ರೆಸ್ಪೆಕ್ಟ್ಫುಲ್ಲಾಗಿ ಮಾಡ್ತಾರೆ ನಮ್ಮ ಸ್ಕೂಲಲ್ಲಿ. ಸೊ ಇದಕ್ಕೆ ಸಂಬಂಧಪಟ್ಟಿದಾಗೆ ಟೀಚರ್ಸು, ಸ್ಟೂಡೆಂಟ್ಸು ಎಲ್ಲರೂ ಕೂಡ ಸ್ಪೀಚ್ನ ಪ್ರಿಪ್ರೇಷನ್ ಮಾಡ್ಕೊಂಡಿರ್ತಾರೆ. ಅದನ್ನೆಲ್ಲ ನಮ್ಮ ಮುಂದೆ ಹೇಳ್ತಾರೆ, ನಮ್ಗೆ ಅಂಡರ್ಸ್ಟ್ಯಾಂಡ್ ಮಾಡಿಸ್ತಾರೆ ಏನಕ್ಕೆ ಸ್ವಾತಂತ್ರ್ಯ ದಿನಾಚರಣೆ ಮಾಡ್ತಾ ಇದ್ದೀವಿ ಅಂತ. ಸೊ ಅಕ್ಕ ಹೇಳ್ದಂಗೆ ಅಷ್ಟೆಲ್ಲ ಮಾಡ್ತಾರೆ. ಸೊ ವೈ ಟುಡೇ ಸ್ಕೌಟ್ಸ್ ಆ್ಯಂಡ್ ಗೈಡ್ಸ್? ಸ್ಕೌಟ್ಸ್ ಆ್ಯಂಡ್ ಗೈಡ್ಸ್ಗೆ ನಾನು ಸೇರಿದ್ದೀನಿ. ಹಾಗಾಗಿ ಇವತ್ತು ಇಂಡಿಪೆಂಡೆನ್ಸ್ ಡೇ ಅಲ್ವಾ, ಅದು ಒಂದು ಇರಬೇಕು. ಹಾಗೆ ಸರ್ಟಿಫಿಕೇಟ್ ಕೊಡ್ತೀನಿ ಅಂತ ಹೇಳಿದ್ದಾರೆ. ಸೊ ಸ್ಕೌಟ್ ಆ್ಯಂಡ್ ಗೈಡ್ಸ್ನ ಹಾಕೊಂಡಿದ್ದೀವಿ.
ಸೊ ಮಾರ್ಚ್ ಫಸ್ಟ್ ಮಾಡ್ತೀವಿ ಇದು ಸೌತ್ ಸೌತ್ ಇದ್ರ ಒಂದು ಗ್ರೂಪಲ್ಲಿ ಮಾರ್ಚ್ ಫಸ್ಟ್ ಮಾಡಿ. ವೈ ವಿ ಹ್ಯಾವ್ ಟು ಡೂ ಮಾರ್ಚ್ ಫಸ್ಟ್? ಏನಕ್ಕೆ ಮಾರ್ಚ್ ಫಸ್ಟ್ ಮಾಡಿಸ್ತಾರೆ? ನಮ್ಮ ಸೈನಿಕರ ಶಿಸ್ತು. ಫ್ಲಾಗಿಗೋಸ್ಕರ ನಾವು ಗೌರವನ ಕೊಡಬೇಕು, ಅದಕ್ಕೆ ನಾವು ಮಾರ್ಚ್ ಫಸ್ಟ್ನ ಮಾಡ್ತೀವಿ. ರೆಸ್ಪೆಕ್ಟ್ಫುಲ್ ಆಗಿ, ನೀಟಾಗಿ, ಕೋಆರ್ಡಿನೇಟಿಂಗ್ ಆಗಿ ಮಾಡ್ತೀವಿ. ಸೊ ಅದೇ ನಾವು ನಮ್ಮ 6th-ಇಂದ 10th ಇರುತ್ತೆ ಮಾರ್ಚ್ ಫಸ್ಟು. ಸೊ ಹೆಡ್ ಗರ್ಲ್ ಹೆಡ್ ಬಾಯ್ ಅವರೆಲ್ಲ ಒಂದು ಗ್ರೂಪಲ್ಲಿ ಮಾಡ್ತಾರೆ. ಸೊ ಪ್ರೆಸಿಡೆಂಟ್ ಅವ್ರನ್ನೆಲ್ಲ ವೆಲ್ಕಮ್ ಮಾಡ್ತಾರೆ, ಸೆಕ್ರೆಟ್ರಿ ಅವ್ರನ್ನ. ಸೊ ನಾವು ಎಲ್ಲ ಆದಮೇಲೆ ನಮ್ಮ ಟೀಮ್, ನಮ್ಮದು 6th ಸ್ಟ್ಯಾಂಡರ್ಡ್ ಗರ್ಲ್ಸ್ ಗ್ರೂಪು, ಬಾಯ್ಸ್ ಗ್ರೂಪು. ಸೊ ಹೋಗ್ತೀವಿ ಮಾರ್ಚ್ ಫಸ್ಟ್ ಮಾಡಿಕೊಂಡು ಫುಲ್ ಗ್ರೌಂಡ್ ಸುತ್ತೀವಿ. ಸೊ ವೈ ಫ್ಲಾಗ್ 3 colors? Can you tell something about tricolor flag? What it represents? Saffron indicates and white indicates actually peace. That And, only I know. Green indicates patriotic and orange indicates uh, saffron. It is called as saffron. Saffron indicates Growth. Green indicates patriotic towards our nation. ಓಕೆ. ಗ್ರೀನ್ ಯಾವಾಗಲೂ ಇಂಡಿಕೇಟ್ಸ್ ಏನಂತಂದರೆ ಗ್ರೋತ್, ಪ್ರಾಸ್ಪರಿಟಿ. ಗ್ರೀನ್ ಅಂತಂದರೆ ಪ್ರಾಸ್ಪರಿಟಿ. ಓಕೆ. Saffron. ಸೊ ಯುನಿಟಿ. ಓಕೆ. ಸೊ ವೈಟ್ ಪೀಸ್. ಸೊ ವಾಟ್ ವಿಲ್ ಬಿ ದೇರ್ ಇನ್ ದ ಮಿಡಲ್ ಆಫ್ ದ ಫ್ಲಾಗ್? Chakra. Chakra. ವಾಟ್ ಈಸ್ ದಟ್ ಕಾಲ್ಡ್? ಹೌ ಮೆನಿ ಸ್ಟ್ರಿಂಗ್ಸ್ ಆರ್? 24 strings. Ashoka Chakra. Ashoka Chakra is 24 strings it contains. ಸೊ ಅಶೋಕ ಚಕ್ರ ಏನು 24 ಅಂತ ನಾನು ತಿಳ್ಕೊಂಡಿರೋದಂದರೆ, ಸೊ 24 ಅಂದರೆ 24 hours ಅಂತ ರೆಪ್ರೆಸೆಂಟ್ ಮಾಡುತ್ತೆ ಅಂತ ನಂಗೆ ಗೊತ್ತಿರೋದು. ಸೊ ನಂಗೆ ಗೊತ್ತಿರೋದು ಅಷ್ಟೇ. In a day 24 hours ಇರುತ್ತೆ. ಸೊ ಒನ್ ಡೇ 24 hours ಇರೋದ್ರಿಂದ 24 ಸ್ಟ್ರಿಂಗ್ಸ್ನ ಅಶೋಕ ಚಕ್ರದಲ್ಲಿ ಇಟ್ಟಿದ್ದಾರೆ ಅನಿಸುತ್ತೆ. ಹಾಗೆ ಅಶೋಕ ಚಕ್ರನ ನೇಮ್ ಮಾಡಿರೋದು ಗ್ರೇಟ್ ಕಿಂಗ್ ಅಂತಲೇ ಹೇಳ್ಬೋದು. ಅಶೋಕ, ಗ್ರೇಟ್ ಕಿಂಗ್ ಅಶೋಕ ಅವ್ರು ಮಾಡಿದ ಸಾಧನೆ ಅದೆಲ್ಲ ನೆನೆಸ್ಕೊಳ್ಳೋಕ್ಕೆ ಅಶೋಕ ಚಕ್ರ ಅಂತ ಅದನ್ನು ಹೆಸರಿಟ್ಟಿದ್ದಾರೆ. ಸೊ ನಿಮಗೆ ನೋಡಿದ್ದೀರಾ, ಕೇಳಿದ್ದೀರಾ, ಕೆಲವೊಂದು ಫೇಮಸ್ ಪ್ಲೇಸ್ಗಳಿಗೆ, ಸ್ಥಳಗಳಿಗೆ, ವಸ್ತುಗಳಿಗೆ ಫ್ರೀಡಮ್ ಫೈಟರ್ಸ್ದು ಮತ್ತು ರಾಜರ ಹೆಸರಿಟ್ಟಿರ್ತಾರೆ. ಏನಕ್ಕೆ? ಅದು ನಾನು ತಿಳ್ಕೊಂಡಿರೋ ಪ್ರಕಾರ ಅವರನ್ನೆಲ್ಲ ನೆನ್ಪು ಮಾಡ್ಕೊಳೋಕ್ಕೆ ಅಂತ ಹೇಳ್ಬೋದು. ಒಬ್ಬೊಬ್ಬರಿಗೆ ಅವ್ರ ಬಗ್ಗೆನೇ ಗೊತ್ತಿರಲ್ಲ, ಅವ್ರು ಏನು ಮಾಡಿದ್ದಾರೆ ಅಂತ ಗೊತ್ತಿರಲ್ಲ. ಅಟ್ಲೀಸ್ಟ್ ಅದನ್ನ ಹೆಸರು ಕೇಳಿದ್ರಾದರೂ ಅವ್ರು ಯಾರು ಅಂತ ಎಲ್ಲ ತಿಳ್ಕೊತಾರೆ ಅಂತ ಅನಿಸುತ್ತೆ. ಓಕೆ. Thank you everyone and once again happy Independence Day everyone. ಹೋಪ್ ನಮ್ಮ ಮಕ್ಕಳ ವಿಶಸ್ ನಿಮಗೆ ಇಷ್ಟ ಆಗಿದೆ, ತಲುಪಿದೆ ಅಂತ ಅಂದ್ಕೊಂಡಿದ್ದೀನಿ. ನೀವಿನ್ನು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಖಂಡಿತ ಮರಿಬೇಡಿ. ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಖಂಡಿತ ಮರಿಬೇಡಿ. ಕೆಲವೊಂದು ಕ್ಲಿಪ್ಪಿಂಗ್ಸನ್ನು ಆ್ಯಡ್ ಮಾಡಿದ್ದೀನಿ ನೋಡಿ. ಇದು ಕಳಲೆ ಉಪ್ಪಿನಕಾಯಿ. ಕಳಲೆ ಅಂತಂದರೆ ಈ ಮಳೆಗಾಲದ ಸೀಸನಲ್ಲಿ ಸಿಗುತ್ತೆ. ಬ್ಯಾಂಬೂ ಶೂಟ್ ಅಂತಾರೆ. ಆ ಬಿದಿರಿನ ಚಿಗುರು ಅದನ್ನು ಯೂಸ್ ಮಾಡಿಬಿಟ್ಟು ನಾನು ಒಂದು ಉಪ್ಪಿನಕಾಯಿ ಮಾಡಿದ್ದೀನಿ. ಸೊ ಆ ಕಂಪ್ಲೀಟ್ ಡೀಟೇಲ್ ರೆಸಿಪಿನ ನಾನು ಆಲ್ರೆಡಿ ನನ್ನ ಚಾನಲಲ್ಲಿ ಅಪ್ಲೋಡ್ ಮಾಡಿದ್ದೀನಿ. ನೀವಿನ್ನೂ ನೋಡಿಲ್ಲ ಅಂದರೆ ಪ್ಲೀಸ್ ಹೋಗಿಬಿಟ್ಟು ವಿಡಿಯೋನ ನೋಡಿ. ಇನ್ನೂ ಕಳಲೆ ಸೀಸನ್ ಇದೆ, ಸಿಗ್ತಾ ಇದೆ, ಬೆಟ್ಟ ಕಾಡುಗಳಲ್ಲೆಲ್ಲ ಸಿಗುತ್ತೆ. ಸೊ ಸಿಕ್ಕರೆ ಖಂಡಿತ ತಂದುಬಿಟ್ಟು ಈ ಉಪ್ಪಿನಕಾಯಿನ ಮಾಡ್ಕೊಂಡು ತಿನ್ನಿ ಫ್ರೆಂಡ್ಸ್. ಇದರಲ್ಲಿ ತುಂಬ ಹೆಲ್ತ್ ಬೆನಿಫಿಟ್ಸ್ ಇದೆ, ತುಂಬ ಚೆನ್ನಾಗಿರುತ್ತೆ. ಇದನ್ನು ತಿಂದವ್ರಿಗೆ ಇದ್ರ ಬಗ್ಗೆ ಗೊತ್ತಿರುತ್ತೆ, ಕಳಲೆ ಬಗ್ಗೆ. ಇದ್ರ ಪಲ್ಯನ ನಾನು ಮಾಡಿಬಿಟ್ಟು ರೆಸಿಪಿ ಹಾಕಿದ್ದೀನಿ. ಸೊ ಈ ಮಳೆಗಾಲ ಸೀಸನ್ನಲ್ಲೇ ಇದು ಸಿಗೋದು ಮತ್ತು ಇದನ್ನು ಈ ಸೀಸನ್ನಲ್ಲೇ ತಿನ್ನಬೇಕು. ನಾವು ಆದಷ್ಟು ಸೀಸನ್ನಲ್ಲಿ ಏನೇನು ಸಿಗುತ್ತೆ, ನಮ್ಮ ನೇಚರ್, ಪ್ರಕೃತಿ ನಮಗೆ ಏನೇನು ಕೊಟ್ಟಿದೆ ಸೀಸನ್ ವೈಸು, ಅದನ್ನು ನಮಗೆ ತಿಂದರೆ ನಮಗೆ ಯಾವ ಮೆಡಿಷನ್ನು, ಹಾಸ್ಪಿಟ್ಲು ಏನೂ ಬೇಕಾಗಿಲ್ಲ. ಅಷ್ಟು ಅದರಲ್ಲಿ ಬೆನಿಫಿಟ್ಸ್ ಸಿಗುತ್ತೆ ನಮಗೆ. ಒಂದು ಸತಿ ರೆಸಿಪಿನ ಟ್ರೈ ಮಾಡಿ, ತುಂಬ ಚೆನ್ನಾಗಿರುತ್ತೆ. ಪಲ್ಯ ಮಾಡ್ಕೊತೀನಿ, ಉಪ್ಪಿನಕಾಯಿ ಮಾಡ್ಕೊತೀನಿ. ಮಕ್ಕಳಿಗೆ ಆ್ಯಕ್ಚುಲಿ ಈ ಥರ ಒಂದು ಗುಡ್ ಓಲ್ಡ್ ಟ್ರೆಡಿಷನ್ ರೆಸಿಪಿಗಳನ್ನ ಇಂಟ್ರೊಡ್ಯೂಸ್ ಮಾಡಿ, ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಬರ್ತಾ ಬರ್ತಾ ನಾವು ಇದೆಲ್ಲ ನಮ್ಮ ಮಕ್ಕಳಿಗೆ ನೆಕ್ಸ್ಟ್ ಫ್ಯೂಚರ್ ಜನ್ರೇಷನಿಗೆ ಗೊತ್ತಿರಲ್ವೋ, ನೆನಪಿರಲ್ವೋ ಒಂದೂ ಗೊತ್ತಿಲ್ಲ. ಸೊ ಹಾಗಾಗಿ ನಾನಂತೂ ನನ್ನ ಚಾನಲಲ್ಲಿ ಸೀಸನ್ ವೈಸ್ ಏನೇನು ಸಿಗುತ್ತೆ ಎಲ್ಲ ಮಾಡಿಬಿಟ್ಟು ಅಪ್ಲೋಡ್ ಮಾಡ್ತಾಯಿದ್ದೀನಿ. ಸೊ ಜಸ್ಟ್ ಇನ್ ಕೇಸ್ ಯಾರಾದರೂ ನೋಡಿಲ್ಲ ಅಂದರೆ ಪ್ಲೀಸ್ ಹೋಗಿಬಿಟ್ಟು ವಿಡಿಯೋನ ನೋಡಿ, ನೀವು ಮಾಡ್ಕೊತೀನಿ. ತುಂಬ ಚೆನ್ನಾಗಿರುತ್ತೆ ಇದು. ನನ್ನ ಚಾನಲಲ್ಲಂತೂ ಕುಕ್ಕಿಂಗ್ ಚಾನಲಲ್ಲಿ ಕಳಲೆ, ಶೆಳಕಾಯಿ
ಮತ್ತು ಸೀಗೆ ಸೊಪ್ಪಿನ ಉತ್ಕ ಈ ಥರ ತುಂಬ ಮೆಂತ್ಯನ ಯೂಸ್ ಮಾಡಿಬಿಟ್ಟು ಶುಗರ್ ಇರೋರಿಗೆ ಬಿ ಪಿ ಇರೋರಿಗೆ ಒಳ್ಳೊಳ್ಳೆ ರೆಸಿಪಿಗಳನ್ನ ಹಾಕ್ತಾಯಿದ್ದೀನಿ. ಪ್ಲೀಸ್ ಖಂಡಿತ ಮಿಸ್ ಮಾಡಿಬಿಡಿ. ಎಲ್ಲ ರೆಸಿಪಿಗಳನ್ನ ನೋಡಿಬಿಟ್ಟು ನೀವು ಟ್ರೈ ಮಾಡಿ. ಸೊ ಅದೇ ರೀತಿ ನನ್ನ ಚಾನಲ್ಗೂ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಇದ್ದೀನಿ. ನೋಡಿ ಸಖತ್ ಟೆಂಪ್ಟಿಂಗ್ ಆಗಿತ್ತು ಉಪ್ಪಿನಕಾಯಿ. ಸೊ ನಾನಂತೂ ನಮ್ಮ ಮಕ್ಕಳು ತಿನ್ನಲ್ಲ ಅಂದರೂ ಬಿಡಲ್ಲ. ಸೀಸನ್ ವೈಸ್ ಎಲ್ಲ ರೆಸಿಪಿ ಮಾಡಿಬಿಟ್ಟು ಅವ್ರಿಗೆ ಟೇಸ್ಟ್ ಮಾಡಿಸ್ತಾ ಇರ್ತೀನಿ. ಅದ್ರ ಮಹತ್ವವನ್ನು ಹೇಳ್ತೀನಿ, ಅದರ ಇಂಗ್ರೀಡಿಯೆಂಟ್ಸ್ ಬಗ್ಗೆ ಹೇಳ್ತೀನಿ, ಅದನ್ನು ನಾವು ತಿನ್ಬೇಕಾದ್ರೆ ಯಾವ ರೀತಿ ಇತ್ತು ಅನ್ನೋದನ್ನು ನಾನು ಹೇಳ್ತೀನಿ. ಸೊ ನಾನು ಹೇಳಿದೆ ನೋಡಿ, ಕಡಲೆ ನಾನು ಪಲ್ಯನೂ ಮಾಡಿದ್ದೆ ಅಂತ, ಆ ರೆಸಿಪಿನೂ ನಾನು ಹಾಕಿದ್ದೀನಿ. ಪ್ಲೀಸ್ ಹೋಗ್ಬಿಟ್ಟು ನೋಡಿ. ಸೊ ಸಪೋರ್ಟ್ ಮಾಡಿ.